ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲೇ, ಅನ್ನ ಬೇಕು ಅಂತ ಮಕ್ಕರ್ಗಟ್ಲೆ ಹೊತ್ಕೊಂಡು ತಿಂತೀರಲ್ಲ, ಜೋರಾಗಿ ಕಾಲು ಒತ್ತು. ಸರಿಯತ್ತೆ. ತೋರೆ ನೆನಪಿದೆ, ಬನ್ನಿ ಹೋಗೋಣ. ಅತ್ತೆ, ನೀವ್ಯಾಕೆ ಕಾಲು ಒತ್ತಿದ್ದೀರಾ? ಇವಳು ಈ ಮನೆ ಕೆಲಸದವಳು, ಇವಳಾದ್ಮೇಲೆ ನೀನು ಹೋಗಿ ನಿನ್ ಕೆಲಸ ನೋಡ್ಕೊ. ಕೆಲ್ಸದವ್ರಲ್ಲ. ಅದು ಅಜ್ಜಿ, ನಾವು 3 ಜನ ಸೇವಕರು ಅಂತ ಹೇಳಕ್ ಬಂದೆ ಆಟೆಯ. ಅಜ್ಜಿ, ನೀವು ಕಾಲಲ್ಲಿ ತೋರ್ಸಿದ್ರು ಸಾಕು, ನಾವು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀವಿ. ಯವ್ವ, ಇದೇನಿದು ವಚನೆ ಬದಲಾಗೈತೆ. ನನ್ನ ಮಗ ಕಾಡಿಗೆ ಕಳ್ತಿದ್ನಲ್ಲ, ಅಲ್ಲಿ ದಿಗಿಲ್ ಬಿದ್ದವ್ರೆ ಅಂತ ಕಾಣ್ತದೆ. ಇವಳು ಕಾಲು ಒತ್ತಿ, ನೀನ್ ಹೋಗಿ ನಿನ್ ಕೆಲಸ ನೋಡ್ಕೊ. ಅದೇಂಗಾಯ್ತದೆ ಅಜ್ಜಿ? ಅತ್ತೆ ಒತ್ತಿದ್ರೆ ಸರಿ ಇರಕ್ಕಿಲ್ಲ. ಇರ್ಲಿ ಬಿಡಮ್ಮ ರಾಣಿ, ನಾನೇ ಓದ್ತೀನಿ. ಅಮ್ಮ, ನಾವು ಯುವಕರು, ನಮ್ಮ ಹತ್ರ ಜಾಸ್ತಿ ಶಕ್ತಿ ಇದೆ. ನಾವು ಚೆನ್ನಾಗಿ ಗಟ್ಟಿಯಾಗಿ ಕಾಲು ಹೊತ್ತೀವಿ ಅಲ್ವಾ ಅಜ್ಜಿ? ಏನೋ ಪೆದ್ ನನ್ ಮಗನೇ, ಹೊಸ್ದಾಗಿ ಮಾತು ಕಲ್ತಿದೀಯಾ? ಅಜ್ಜಿ, ಈ ಮಾಸ್ತಿ ಕೊಪ್ಪಳಿಗೆ ನಮ್ಮ ಅತ್ತೆ ರಾಣಿನೇ ಅಲ್ಲ, ನೀವೇ ಮಹಾರಾಣಿ ಅಜ್ಜಿ. ಅದಕ್ಕೆ ಮಹಾರಾಣಿ ಇರ್ತಾವ ಹೆಂಗ್ ಮಾತಾಡ್ಬೇಕು ಅಂತ ನನ್ನ ದೊರೆಗೆ ಹೇಳ್ಕೊಟ್ಟಿವ್ನಿ. ಅದಕ್ಕೆ ಹೆಂಗ್ ಮಾತಾಡ್ತಾರೆ ಆಟೆಯ. ಅತ್ತೆ, ನೀವ್ ಎದ್ದೊಳಿ, ನಾನ್ ಕಾಲ್ ಹೋಗ್ತೀನಿ. ಪರವಾಗಿಲ್ಲಮ್ಮ, ನಾನೇ ಮಾಡ್ತೀನಿ. ಅಮ್ಮ, ನೀನ್ ಎದ್ದೇಳಮ್ಮ. ಬಾ, ಎದ್ದೇಳ. ನಾವಿದ್ದೀವಿ ತಾನೇ. ನನ್ನ ಸೊಸೆ ಹೇಳ್ಕೊಟ್ಟಿದ್ದನ್ನ ಹೇಳಬೇಕು. ರಾಣಿ, ಬೇಗ ಕೆಲಸ ಮುಗ್ಸಮ್ಮ. ಅತ್ತೆಯವರು ಪಕ್ಕದೂರ್ಗೆ ಹೋಗ್ಬೇಕು. ಏಯ್, ಏನ್ ತಲೆಗಿಲ್ಲ ಕೆಟ್ಟಿದ್ಯಾ? ಅಯ್ಯೋ ಇಲ್ಲ ಅತ್ತೆ, ಅದೇ ಪಕ್ಕದೂರ್ ಚೇರ್ಮನ್ರು ಮಗನ್ ಮದ್ವೆ ಅಲ್ವಾ, ನೀವ್ ಹೋಗಲ್ವಾ? ಮದ್ವೆ ಆಗಿದೆ ಅಲ್ವಾ? ಹಾಗಲ್ಲ, ಅವರು 2ನೇ ಮದ್ವೆ ಮಾಡ್ಕೋತಿದ್ದಾರೆ. ನೀವೇನೋ ಅಲ್ಲಿ ಹೋಗ್ತೀರಿ ಅನ್ಕೊಂಡೆ, ಹೋಗದೆ ಇದ್ರೆ ಬಿಡಿ, ನನ್ಗೇನು. ರಾಣಿ, ನೀನು ಕೆಲಸ ಮುಂದುವರ್ಸು, ನಾನು ಬೇರೆ ಕೆಲಸ ನೋಡ್ಕೊತೀನಿ. ಸರಿ ಅತ್ತೆ. ಅವನಿಗೆ ಮದ್ವೆ ಆದ್ಮೇಲೆ ಮತ್ತ್ಯಾಕೆ 2ನೇ ಮದ್ವೆ? ಅಜ್ಜಿ, ನಂಗೆ ಗೊತ್ತೈತೆ. ಅವ್ರ ಮಗನ್ಗೆ ಮದ್ವೆ ಆಗಿತ್ತಲ್ಲ, ಹೆಣ್ಮಗು ಆಗೈತಂತೆ. ಆಸ್ತಿಗೆ ಯಾರು ವಾರಸ್ದಾರ ಇಲ್ಲ ಅಂತ ಶಾಸ್ತ್ರ ಕೇಳಿಸ್ ನೋಡವ್ರೆ. ಗಂಡ್ ಸಂತಾನನೇ ಇಲ್ವಂತೆ, ಅದಕ್ಕೆ ಇನ್ನೊಂದು ಮದ್ವೆ ಮಾಡಕ್ ಹೊರಟವ್ರೆ. ಹಾಗಾದ್ರೆ ನಮ್ ನಾಗಣ್ಣನ್ಗೂ ಗಂಡ್ ಪಾಪು ಇಲ್ವಲ್ಲ? ನಾಗಣ್ಣನು 2ನೇ ಮದ್ವೆ ಆಗ್ತಾನ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ.